ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಮೊದಲು ನೀವು ಇಲ್ಲಿ ಸ್ಕ್ರೀನ್ಶಾಟ್ ನೋಡಿ, ಇಲ್ಲೊಂದು ಸಣ್ಣ ವೀಡಿಯೋನ ನಾನು ಮಾಡಿಬಿಟ್ಟು 5,000 ಬಂದುಬಿಟ್ಟು ನನಗೆ ಸಿಕ್ತು. ಓಕೆನಾ, ಇದು ಬಂದುಬಿಟ್ಟು ಯೂಟ್ಯೂಬ್ ಪವರು. ಓಕೆನಾ, ನೀವು ಮಾನಿಟೈಸೇಷನ್ ಆದರೂ ನಿಮಗೆ ಅರ್ನಿಂಗ್ ಸಿಗುತ್ತೆ, ಮಾನಿಟೈಸೇಷನ್ ಆಗಿಲ್ಲ ಅಂದ್ರೂ ನಿಮಗೆ ಅರ್ನಿಂಗ್ ಏನಿದೆ ಸಿಗುತ್ತೆ. ನೀವು ದುಡ್ಡನ್ನ ಈಸಿಲಿ ಸಂಪಾದನೆ ಮಾಡ್ಬೋದು. ಓಕೆನಾ, ನಾನು ಇವತ್ತು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ 5 ಸೋರ್ಸ್ ಏನಿದೆ ಸಂಪಾದನೆ ಮಾಡೋದು. ಓಕೆನಾ, ಲೈಕ್ ನೀವು ಮಾನಿಟೈಸೇಷನ್ ಆಗಿಲ್ಲ ಅಂದ್ರೂ ನಿಮಗೆ ಒಂದು 5 ಸೋರ್ಸಸ್ ಇದೆ, ನೀವು ಅಲ್ಲಿಂದ ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು. ಮಾನಿಟೈಸೇಷನ್ ಆದರೂ ಮಾಡ್ಬೋದು, ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಮಾಡ್ಬೋದು. ಅದು 5 ಸೋರ್ಸ್ ಏನು ಡೀಟೇಲ್ಸ್ ಆಗಿ ನೋಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ನೇ ಸೋರ್ಸ್ ಬಂದುಬಿಟ್ಟು ಏನು ಮಾನಿಟೈಸೇಷನ್ ಮಾಡೋದು ಯೂಟ್ಯೂಬಲ್ಲಿ. ಸೊ ನಿಮ್ಮದು ಮಾನಿಟೈಸೇಷನ್ ಆದರೆ $ಅಲ್ಲಿ ಸಂಪಾದನೆ ಆಗುತ್ತೆ. ಓಕೆನಾ, ಸೊ ಮಾನಿಟೈಸೇಷನ್ ಆಗಬೇಕಂದ್ರೆ ನಮ್ದು ಏನಾಗಬೇಕು, 1000 ಸಬ್ಸ್ಕ್ರೈಬರ್ಸ್ ಏನಿದೆ ಅದು ಕಂಪ್ಲೀಟ್ ಆಗಬೇಕು. ಅದ್ರ ಜೊತೆಗೆ 4000 ವಾಚ್ ಟೈಮ್ ಅವರ್ ಏನಿದೆ ಕಂಪ್ಲೀಟ್ ಆಗಬೇಕು. ಇದು ಲಾಂಗ್ ಕ್ರಿಯೇಟರ್ಸ್ಗೆ. ಸೊ ಶಾರ್ಟ್ ಕ್ರಿಯೇಟರ್ಸ್ಗೆ 10 ಮಿಲಿಯನ್ ಏನಿದೆ ವ್ಯೂಸು ಕಂಪ್ಲೀಟ್ ಆಗಬೇಕು. ಇದು ಕಂಪ್ಲೀಟ್ ಮಾಡಿದರೆ ನಿಮ್ದು ಏನಾಗುತ್ತೆ, ಚಾನೆಲ್ ಮಾನಿಟೈಸೇಷನ್ ಆಗುತ್ತೆ, ಅದ್ರ ಜೊತೆಗೆ $ಅಲ್ಲಿ ಅರ್ನಿಂಗ್ ಆಗುತ್ತೆ. ಓಕೆನಾ, $ಅಲ್ಲಿ ಅರ್ನಿಂಗ್ ಆದ್ರೂ ನಿಮ್ಮದು ಏನಾಗಬೇಕು, 100ಗಿಂತ ಜಾಸ್ತಿ ಡಾಲರ್ಸು ಆಗಿರಬೇಕು. ಆಗ ನಿಮ್ದು ಏನಾಗುತ್ತೆ, ದುಡ್ಡು ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆನಾ, ಅದರಲ್ಲೂ ಕೂಡ ಈಗ ನಿಮ್ಗೆ ಅನ್ಕೊಳ್ಳಿ, ನಮಗೆ ಯಾವ ಥರ ನಮಗೆ $ಅಲ್ಲಿ ಸಿಗುತ್ತೆ ದುಡ್ಡು, ಯೂಟ್ಯೂಬಿಂದ ಯಾವ ಥರ ಸಿಗುತ್ತೆ ನಮಗೆ, ವ್ಯೂಸಿಂದ ಸಿಗುತ್ತಾ, ಇಲ್ಲ ಸಬ್ಸ್ಕ್ರೈಬರ್ಸಿಂದ ಸಿಗುತ್ತಾ, ಇಲ್ಲ ಕಮೆಂಟ್ಸಿಂದ ಸಿಗುತ್ತಾ, ಲೈಕಿಂದ ಸಿಗುತ್ತಾ ಅಂತ ತುಂಬ ಜನ ಕೇಳ್ತೀರಾ. ಕಮೆಂಟು, ಸಬ್ಸ್ಕ್ರೈಬರು ಯಾವುದರಿಂದನೂ ನಮಗೆ ಸಿಗಲ್ಲ. ಓಕೆನಾ, ನಮಗೆ ಸಿಗೋದು ವ್ಯೂಸಿಂದ. ಈಗ ವ್ಯೂಸ್ ಅಂದರೆ ಲೈಕ್ ಈಗ ಯಾರಾದರೂ ಒಬ್ಬರು ಕ್ಲಿಕ್ ಮಾಡಿ ನೋಡಿದರೆ ನಮ್ಮ ವೀಡಿಯೋ, ಸೊ ಸ್ಟಾರ್ಟಿಂಗಲ್ಲಿ ಒಬ್ರಿಗೆ ಆ್ಯಡ್ ತೋರಿಸುತ್ತೆ. ಓಕೆನಾ, ನಮ್ಮ ವೀಡಿಯೋದಲ್ಲಿ ಆ್ಯಡ್ ತೋರಿಸಿದ್ರೆ ಆ ಆ್ಯಡ್ದು ದುಡ್ಡು ಬಂದುಬಿಟ್ಟು ನಮಗೆ ಸಿಗುತ್ತೆ. ಸೊ ಅಷ್ಟು ದುಡ್ಡು ಬಂದುಬಿಟ್ಟು ನಮಗೆ ಕ್ರಿಯೇಟರ್ಸ್ಗೆ ಸಿಗಲ್ಲ. ಆ 100% ನಾವು ಅಂದ್ಕೊಳ್ಳಿ 200 ನಾವು ಅರ್ನಿಂಗ್ ಏನಾದರೂ ಮಾಡಿದ್ವಿ ಅಂದರೆ $ಅಲ್ಲಿ, ಅದರಲ್ಲಿ ಆ 100%ಅಲ್ಲಿ 55% ಕ್ರಿಯೇಟರ್ಸ್ ಕೊಡ್ತಾರೆ, ಆದರೆ ನಮಗೆ ಕೊಡ್ತಾರೆ. ಇನ್ನೂ 45% ಏನಿದೆ ಯೂಟ್ಯೂಬ್ ಇಟ್ಕೊಳ್ಳುತ್ತೆ. ಓಕೆನಾ, ಇದು ಲಾಂಗ್ ವೀಡಿಯೋದಲ್ಲಿ. ಶಾರ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು 45% ನಮಗೆ ಕೊಡುತ್ತೆ, 55% ಏನಿದೆ ಯೂಟ್ಯೂಬ್ ಇಟ್ಕೊಳ್ಳುತ್ತೆ. ಓಕೆನಾ, ನಿಮಗೆ ಗೊತ್ತಾಯ್ತಲ್ಲ ಡಿಫ್ರೆನ್ಸು. ಸೊ ಇಷ್ಟು ಬಂದುಬಿಟ್ಟು ನಮಗೆ ಸಿಗುತ್ತೆ. ಫಸ್ಟದು ಯಾವುದು ಸೋರ್ಸು, ಮಾನಿಟೈಸೇಷನ್ದು ಸೋರ್ಸು. ಇದಾಯಿತು ಮಾನಿಟೈಸೇಷನ್ದು. ಓಕೆನಾ, ಇದು ಸೈಡಿಗೆ ಇಡೋಣ. ಸೊ ಎರಡನೇ ಸೋರ್ಸ್ ಬಂದುಬಿಟ್ಟು ಏನು ನಮ್ಮದು, ಅಫಿಲಿಯೇಟ್ ಅಂದರೆ ನೀವು ಟ್ಯಾಗ್ ಮಾಡೋದು ಪ್ರಾಡಕ್ಟ್ಸ್ಗಳನ್ನ. ಓಕೆನಾ, ತುಂಬ ಜನ ಬಂದುಬಿಟ್ಟು ಕ್ವಶನ್ ಕೇಳ್ತೀರಾ, ಇದು ಮಾನಿಟೈಸೇಷನ್ ಆದವ್ರಿಗೆ ಮಾತ್ರ ಅಲ್ವಾ ಅಫಿಲಿಯೇಟ್ದು ಸಿಗೋದು, ನಮಗೆಲ್ಲ ಸಿಗಲ್ಲ, ನಾವು ಹೆಂಗೆ ಮಾಡೋದಂತ. ಸೊ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವರು ಕೂಡ ಈ ಥರ ಅಫಿಲಿಯೇಟ್ ಮಾಡ್ಬೋದು. ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಮಾನಿಟೈಸೇಷನ್ ಆದವ್ರಿಗೆ ಹೇಳ್ಬಿಡೋಣ. ಸೊ ಮಾನಿಟೈಸೇಷನ್ ಆದರೆ ನಿಮಗೆ ಅಫಿಲಿಯೇಟ್ ಏನಿದೆ ಟ್ಯಾಗ್ ಮಾಡೋದು ಆಪ್ಷನ್ ಸಿಗ್ಬಿಡುತ್ತೆ. ಲೈಕ್ ನಾನು ಪ್ರಾಡಕ್ಟ್ಸ್ಗಳನ್ನ ಟ್ಯಾಗ್ ಮಾಡಿರ್ತೀನಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ, ಇಲ್ಲ ನನ್ನ ವೀಡಿಯೋ ಸ್ಟಾರ್ಟಿಂಗಲ್ಲಿ ಪ್ಲೇ ಆದಾಗ ನಿಮಗೆ ಕೆಲವೊಂದು ಪ್ರಾಡಕ್ಟ್ಸ್ ಬಂದಿರಬೇಕು. ಪ್ರಾಡಕ್ಟ್ಸ್ಗಳನ್ನ ನಾವು ಟ್ಯಾಗ್ ಮಾಡಿರ್ತೀವಲ್ಲ, ಸೊ ಪ್ರಾಡಕ್ಟ್ಸಿಂದ ನಮ್ಮದು ಯಾರಾದರೂ ಕ್ಲಿಕ್ ಮಾಡಿ ತೊಗೊಂಡ್ರೆ ಅದರಿಂದ ನಮಗೆ ಏನಾಗುತ್ತೆ, ಕಮಿಷನ್ ಸಿಗುತ್ತೆ. ಇದಾಯಿತು ಮಾನಿಟೈಸೇಷನ್ ಆದವ್ರಿಗೆ. ಇನ್ನೊಂದು ಕ್ವಶನ್ ಇರುತ್ತೆ ಮಾನಿಟೈಸೇಷನ್ ಆದವ್ರಿಗೆ, ಲೈಕ್ ನಮಗೆ ಪ್ರಾಡಕ್ಟ್ ಟ್ಯಾಗ್ ಮಾಡೋ ಆಪ್ಷನ್ ಸಿಗಲಿಲ್ಲ, ನಂದು ಮಾನಿಟೈಸೇಷನ್ ಆಗಿದೆ ಅಂತ. ಬಟ್ ಏನಂದರೆ ಇಲ್ಲಿ ನಿಮ್ಮದು 10,000 ಸಬ್ಸ್ಕ್ರೈಬರ್ಸ್ ಏನಿದೆ ಕಂಪ್ಲೀಟ್ ಆಗಿರಬೇಕು ನಿಮಗೆ ಈ ಆಪ್ಷನ್ ಸಿಗಬೇಕಂದ್ರೆ, ಈ ಫ್ಯೂಚರ್ ಸಿಗಬೇಕಂದ್ರೆ. ಓಕೆನಾ, ನಿಮ್ಮದು ಟ್ಯಾಗ್ ಮಾಡೋ ಫ್ಯೂಚರ್ ಏನಾದರೂ ಸಿಗಬೇಕಂದ್ರೆ ಇದಕ್ಕೆ ನಿಮಗೆ 10,000 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಿಮಗೆ ಈ ಫ್ಯೂಚರ್ ಏನಿದೆ ಸಿಕ್ಬಿಡುತ್ತೆ. ಓಕೆನಾ, ಸೊ ಮಾನಿಟೈಸೇಷನ್ ಆಗಿಲ್ವಲ್ಲ ಅವ್ರು ಯಾವ ಥರ ನೀವು ಅಫಿಲಿಯೇಟ್ ಲಿಂಕ್ ಮಾಡಿಬಿಟ್ಟು ನೀವು ಯಾವ ಥರ ಮಾಡ್ಬೋದು. ಲೈಕ್ ಅಂದ್ಕೊಳ್ಳಿ, ಈಗ ಏನಾದರೂ ಒಂದು ಪೆನ್ ಇದೆ ಅಂದ್ಕೊಳ್ಳಿ. ಓಕೆನಾ, ಲೈಕ್ ಪೆನ್ ಇದೆ, ಆ ಪೆನ್ನ ಮಾರ್ಕೆಟಲ್ಲಿ ಈಗೀಗ ಬಂದಿದೆ ಅಂದ್ಕೊಳ್ಳಿ. ಸೊ ನೀವು ಅದನ್ನು ವಿಡಿಯೋ ಮುಖಾಂತರ ಹೇಳಿ ಆ ಪೆನ್ ಹೇಗಿದೆ, ಏನು ರೇಟು, ಅದರದ್ದು ರಿವ್ಯೂ ಮಾಡಿ ಅದರದ್ದು ಲಿಂಕ್ ನೀವು ಅಮೆಝಾನ್ ಇಲ್ಲ ಫ್ಲಿಪ್ಕಾರ್ಟಿಂದ ತೆಗೆದು ನೀವು ಹಾಕಿದರೆ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ, ಸೊ ಯಾರೆಲ್ಲ ನಿಮ್ಮ ವ್ಯೂವರ್ಸ್ ಇದ್ದಾರೆ ಆ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿದರೆ ನಿಮ್ಮದು ಅರ್ನಿಂಗ್ ಆಗುತ್ತೆ. ಅದರಲ್ಲಿ ಎಷ್ಟು % ಕಮಿಷನ್ ಇದೆ ಅದನ್ನು ನಿಮಗೆ ಬರುತ್ತೆ. ಓಕೆನಾ, ಸೊ ಯಾವ ಥರ ಇದು ನಾವು ಅಫಿಲಿಯೇಟದು ಪ್ರೋಗ್ರಾಮ್ ಮಾಡ್ಬೋದು ಆ್ಯಂಡ್ ಇದನ್ನು ನಾವು ಲಿಂಕ್ ಯಾವ ಥರ ಕ್ರಿಯೇಟ್ ಮಾಡೋದಂತ ನೀವು ನನಗೆ ಕೇಳಿ ಕಮೆಂಟಲ್ಲಿ. ಸೊ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವರು ಕೂಡ ಲಿಂಕ್ ಏನಿದೆ ನೀವು ಹಾಕ್ಕೋಬೋದು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ. ನಾನು ಹೇಳ್ಕೊಡ್ತೀನಿ ಯಾವ ಥರ ಏನು ಅಂತ ನಂಗೆ ಕಮೆಂಟಲ್ಲಿ ಕೇಳಿ. ಓಕೆನಾ ಗೈಸ್, ಸೊ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ನೀವು ಲಿಂಕ್ ಏನಿದೆ ಅದು ಪ್ರಾಡಕ್ಟ್ ಬಗ್ಗೆ ನೀವು ರಿವ್ಯೂ ಮಾಡಿಬಿಟ್ಟು ಲಿಂಕ್ ಏನಿದೆ ನಂದು ಡಿಸ್ಕ್ರಿಪ್ಷನ್ನಲ್ಲಿದೆ. ಸೊ ನಿಮಗೆ ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆಗಿದ್ರೆ ನಂದು ಲಿಂಕ್ ಏನಿದೆ ಅಲ್ಲಿಂದ ನೀವು ಪರ್ಚೇಸ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ಲಿಂಕ್ ಕೊಡ್ಬೋದು. ಅಲ್ಲಿಂದ ಅವ್ರು ಪರ್ಚೇಸ್ ಮಾಡಿದರೆ ನಿಮಗೆ ಕಮಿಷನ್ ಸಿಗುತ್ತೆ.
ಓಕೆನಾ ಗೈಸ್. ಸೊ ಯಾರೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವ್ರದ್ದು ಹೇಳ್ತಿರೋದು. ಸೊ ಆಲ್ರೆಡಿ ಮಾನಿಟೈಸೇಷನ್ ಆದವ್ರಿಗೆ ನಾನು ಹೇಳಿದ್ನಲ್ಲ. ಸೊ ಮೂರನೇ ಸೋರ್ಸ್ ಬಂದುಬಿಟ್ಟು ಏನು ಸ್ಪಾನ್ಸರ್ಶಿಪ್ಪು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ 5,000 ನನಗೆ ಈ ಒಂದು ವೀಡಿಯೋದು ಕೊಟ್ಟರು ಸಣ್ಣ ವೀಡಿಯೋ ಮಾಡಿದ್ದಕ್ಕೆ ಅಂತ. ಸೊ ಸ್ಪಾನ್ಸರ್ಶಿಪ್ಪಿಂದ ಜಾಸ್ತಿ ದುಡ್ಡಿರೋದು ಬಂದುಬಿಟ್ಟು ಸ್ಪಾನ್ಸರ್ಶಿಪ್ಪಿಂದ. ಓಕೆನಾ. ಈಗ ಆ್ಯಡ್ಸೆನ್ಸಿಂದ ನಮಗೆ ಒಂದು ಎಷ್ಟು ಪರ್ಸೆಂಟು ಒಂದು 50% ಸಿಗುತ್ತೆ ಅಂದರೆ ನಮಗೆ ಸ್ಪಾನ್ಸರಿಂದ ಅದಕ್ಕಿಂತ ಡಬಲ್ಲಾಗಿ ದುಡ್ಡು ನಮಗೆ ಬಂದುಬಿಟ್ಟು ಸಿಗುತ್ತೆ. ಈಗ ಒಬ್ಬೊಬ್ಬರು ಏನಂದರೆ $100ಗಿಂತ ಜಾಸ್ತಿನೇ ಸಂಪಾದನೆ. ಈಗ ಅವರು ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ ಯೂಟ್ಯೂಬ್ ಡಾಲರಲ್ಲಿ, ಅದಕ್ಕಿಂತ ಜಾಸ್ತಿನೇ ದುಡ್ಡು ಬಂದುಬಿಟ್ಟು ಸ್ಪಾನ್ಸರ್ಶಿಪ್ಪಲ್ಲಿ ಸಿಗುತ್ತೆ. ಓಕೆನಾ ಗೈಸ್. ಆ್ಯಂಡ್ ಗೈಸ್ ನಿಮಗೆ ಸ್ಪಾನ್ಸರ್ಶಿಪ್ಪಿಂದ ನಿಮ್ಗೆ ಏನಾದರೂ ನನಗಂತ ಮೇಲ್ ಬರ್ತಾ ಇರುತ್ತೆ. ಸೊ ನಿಮಗೆ ಯಾವ ಥರ ಮೇಲ್ ಬಂದಿಲ್ಲ ಅಂದರೆ ನೀವು ಯಾವ ಥರ ತೊಗೋಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿಬಿಟ್ಟು ನೀವು ಯಾವ ಥರ ಸ್ಪಾನ್ಸರ್ಶಿಪ್ನ ತಗೋಬೇಕು. ಸೊ ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ, ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ, ಅವರು ಕೂಡ ಸ್ಪಾನ್ಸರ್ಶಿಪ್ಗೆ ಏನಿದೆ ಅಪ್ಲೈ ಮಾಡ್ಬೋದು. ಬ್ರ್ಯಾಂಡ್ಸ್ಗಳ ಹತ್ರ ಏನು ಮಾಡ್ಬೋದು, ಡೀಲ್ ಮಾಡ್ಬೋದು, ಮಾತಾಡಿಬಿಟ್ಟು ವಿಡಿಯೋನ ಮಾಡ್ಬೋದು ಸ್ಪಾನ್ಸರ್ಶಿಪ್ಪು. ಅದಕ್ಕೆ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ಓಕೆನಾ. ಸೊ ಡೀಟೇಲ್ಸಾಗಿ ನಾನು ವಿಡಿಯೋನ ಮಾಡಿಟ್ಟಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಿಗೆಲ್ಲ ಸ್ಪಾನ್ಸರ್ಶಿಪ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಅವ್ರು ಹೋಗ್ಬಿಟ್ಟು ಚೆಕ್ನ ಮಾಡ್ಬೋದು ವಿಡಿಯೋ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅದಾದಮೇಲೆ ನಮ್ಮದು 4ನೇ ಸೋರ್ಸ್ ಬಂದುಬಿಟ್ಟು ಏನು ಕೋರ್ಸ್ಗಳು. ಈಗ ಕೆಲವೊಬ್ಬರಿಗೆ ಅನ್ಕೊಳ್ಳಿ ಏನಾದರೂ ಒಂದು ಬರುತ್ತೆ ಅವ್ರಿಗೆ ಮಾಡೋದಕ್ಕೆ. ಲೈಕ್ ಕೆಲವೊಬ್ಬರಿಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅಂದ್ಕೊಳ್ಳಿ, ಆ ವಿಡಿಯೋ ಮುಖಾಂತರ ಅವರು ಹೇಳ್ಕೊಡೋಕ್ಕೆ ಇಷ್ಟಪಡ್ತಾರೆ. ಓಕೆನಾ. ಸೊ ಆ ಥರ ವೀಡಿಯೋಸ್ ಎಲ್ಲ ಮಾಡ್ಬೋದು. ನೀವು ಕೋರ್ಸ್ ಮುಖಾಂತರ ನಿಮ್ಮದು ವಿಡಿಯೋ ಏನಿದೆ ಸೇಲ್ ಮಾಡ್ಬೋದು. ಸೊ ಇದೆಲ್ಲ ಡೀಟೇಲ್ಸ್ ಇದೆ ನನ್ನ ವಿಡಿಯೋದಲ್ಲಿ. ಸೊ ಆ ಥರ ತುಂಬ ಜನ ಬಂದುಬಿಟ್ಟು ಕೋರ್ಸ್ ಮುಖಾಂತರನೂ ವೀಡಿಯೋಸ್ಗಳನ್ನ ಸೇಲ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಓಕೆನಾ. ನಾನು ಹೆಸರಲ್ಲಿ ಹೇಳಲ್ಲ, ಬಟ್ ತುಂಬ ಜನ ಮಾಡ್ತಾರೆ. ಅಂದ್ಕೊಳ್ಳಿ ನೀವು ಒಂದು ಕೋರ್ಸದು 300 ಅಂತಲೂ ಇಟ್ಕೊಳ್ಳಿ. ಓಕೆನಾ. ಒಂದು ಕೋರ್ಸದು ನೀವು 300, ಒಂದು ವೀಡಿಯೋದು ಒಂದು ಕೋರ್ಸದು 300 ರೂಪೀಸ್ ನೀವು ಇಟ್ಟಿದ್ದೀರಾ. ಸೊ ನೀವು ಅದನ್ನು 200 ಜನಕ್ಕೆ ಸೇಲ್ ಮಾಡಿದರೆ ಎಷ್ಟಾಯಿತು, 60,000 ಆಯಿತು. ಓಕೆನಾ. ಸೊ ನೀವು ಅದನ್ನು ಕೋರ್ಸ್ ಮಾಡಿಬಿಟ್ಟು ಒಂದು 200 ಜನಕ್ಕೆ ಸೇಲ್ ಮಾಡಿದರೆ ನಿಮಗೆ ಎಷ್ಟು ಸಂಪಾದನೆ, ಎಷ್ಟು ದುಡ್ಡು ಸಿಕ್ತು, 60,000 ದುಡ್ಡು ಸಿಕ್ತು. ಸೊ ನೀವು ಕೋರ್ಸ್ಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ, ಇಲ್ಲ ನಿಮಗೆ ಏನಾದರೂ ಲೈಕ್ ಗೊತ್ತಿದ್ದರೆ, ನಿಮ್ಮಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಇಲ್ಲ ನಿಮ್ಗೆ ಏನಾದ್ರು ಮಾಡೋಕ್ಕೆ ಗೊತ್ತು, ಕಲ್ಸೋಕ್ಕೆ ಗೊತ್ತು ಅಂತ ನೀವೇನಾದರೂ ಇದ್ದರೆ, ಸೊ ನಿಮ್ಮ ವಿಡಿಯೋ ಅದನ್ನು ಮಾಡ್ಕೊಳ್ಳಿ. ಮಾಡಿಬಿಟ್ಟು ನೀವು ಅದನ್ನು ಕೋರ್ಸ್ ಮುಖಾಂತರ ಕೂಡ ಯೂಟ್ಯೂಬಲ್ಲಿ ಸೆಲ್ ಮಾಡ್ಬೋದು. ಎಲ್ಲರಿಗೂ ನಿಮ್ಮ ವ್ಯೂವರ್ಸ್ಗೆ ನೀವು ಸೆಲ್ ಮಾಡ್ಬೋದು. ಓಕೆನಾ. ನಿಮ್ಮ ವ್ಯೂವರ್ಸ್ಗೆ ಸೆಲ್ ಮಾಡಿದರೆ ನಿಮಗೆ ಅದರಿಂದ ಪ್ರಾಫಿಟು ಚೆನ್ನಾಗಿ ಸಿಗುತ್ತೆ. ತುಂಬ ಜನ ಈ ಥರ ಯೂಟ್ಯೂಬಲ್ಲೂ ಮಾಡ್ತಾ ಇರ್ತಾರೆ. ಓಕೆನಾ. ತುಂಬ ಜನ ಈ ಥರ ಯೂಟ್ಯೂಬಲ್ಲೂ ಮಾಡ್ತಾ ಇದ್ದಾರೆ. ಓಕೆನಾ. ಅದಾದಮೇಲೆ ನಮ್ಮದು 5ನೇ ಸೋರ್ಸ್ ಬಂದುಬಿಟ್ಟು ಯಾವುದು, ಯೂಟ್ಯೂಬೇ. ಸೊ ಈಗ ತುಂಬ ಜನದ್ದು ಹಾಫ್ ಮಾನಿಟೈಸೇಷನ್ ಆಗಿರುತ್ತೆ. ಓಕೆನಾ. ತುಂಬ ಜನದ್ದು ಹಾಫ್ ಮಾನಿಟೈಸೇಷನ್ ಆಗಿರುತ್ತೆ. ಆ್ಯಂಡ್ ಅವ್ರದ್ದು ಜಾಯಿನ್ ಬಟನ್ ಇರುತ್ತೆ ಏನಿದೆ ಎನೇಬಲ್ ಆಗಿರುತ್ತೆ. ಸೊ ಅದ್ರ ಮೇಲೆ ತುಂಬ ಜನ ಇದೇ ಮಾಡಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಏನಂದರೆ ಆ ಜಾಯಿನ್ ಬಟನ್ ಏನಕ್ಕೆ ಕೊಟ್ಟಿರ್ತಾರೆ ಅಂದರೆ, ನೀವು ಏನಾದರೂ ಒಂದು ವೀಡಿಯೋ ಮಾಡಿ, ಲೈಕ್ ಏನಾದರೂ ಒಂದು ಆಡಿಯನ್ಸ್ಗೆ ಡಿಮ್ಯಾಂಡೆಡ್ ವೀಡಿಯೋ ಮಾಡಿಬಿಟ್ಟು ಓನ್ಲಿ ಮೆಂಬರ್ಸ್ ವಾಚ್ ಅಂತ ಇರುತ್ತೆ, ಓನ್ಲಿ ಮೆಂಬರ್ಸ್ ಅಂತ ಇರುತ್ತೆ ನಿಮ್ಗೆ ಒಂದು ಆಪ್ಷನು. ಆ ಆಪ್ಷನ್ನಲ್ಲಿ ಆ ವಿಡಿಯೋನ ಮಾಡಿ ಹಾಕಿದರೆ ಆಗ ನಿಮಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಎಲ್ಲರೂ ಜಾಯಿನ್ ಆಗ್ತಾರೆ. ಜಾಯಿನ್ ಆದರೆ ಮಾತ್ರ ನಿಮಗೆ ಆ ವಿಡಿಯೋ ಶೋ ಆಗೋದು. ಓಕೆನಾ. ಸೊ ಯಾರು ನಿಮಗೆ ದುಡ್ಡು ಕೊಟ್ಬಿಟ್ಟು ಜಾಯಿನ್ ಆಗ್ತಾರೆ ಅವರೇ ಬಂದುಬಿಟ್ಟು ಅವ್ರಿಗೆ ಮಾತ್ರ ಆ ವಿಡಿಯೋ ಶೋ ಆಗೋ ಥರ ನೀವು ಮೆಂಬರ್ಸ್ ಓನ್ಲಿ ವೀವ್ ಅಂತ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಏನಾದರೂ ಚೆನ್ನಾಗಿರೋ ವಿಡಿಯೋನ ಮಾಡಿಬಿಟ್ಟು ಮೆಂಬರ್ಸ್ಗೆ ಪ್ರೊವೈಡ್ ಮಾಡಿ, ಆಗ ಅವರು ಜಾಯಿನ್ ಆಗಿದ್ದು ನಿಮ್ಮ ವಿಡಿಯೋನ ವಾಚ್ ಮಾಡ್ತಾರೆ. ಜಾಯಿನ್ ಆಗಿದ್ದು ಇಲ್ಲಿ ನಿಮಗೂ ಸಿಗುತ್ತೆ ಅಮೌಂಟು. ಆ ವಿಡಿಯೋಗೂ ಬಂದುಬಿಟ್ಟು ವ್ಯೂವರ್ಸ್ ಏನಿರ್ತಾರೆ ಆ ವಿಡಿಯೋದಲ್ಲೂ ನಿಮಗೆ ವ್ಯೂವರ್ಸ್ಗೆ ಬೆನಿಫಿಟ್ ಆಗೋ ಥರ ನಿಮ್ಮ ವಿಡಿಯೋನ ಮಾಡಬೇಕು. ಓಕೆನಾ. ಗೊತ್ತಾಯ್ತಲ್ಲ. ಜಾಯಿನ್ ಬಟನ್ ಬಂದುಬಿಟ್ಟು ಯಾರ್ದೆಲ್ಲ ಆಫ್ ಮಾನಿಟೈಸೇಷನ್ ಇದೆ ಅವರು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಸೋರ್ಸೂ ಇದೆ ಲೈಕ್ ಸೂಪರ್ ಚಾಟು. ಸೊ ನೀವು ಆದಷ್ಟು ಲೈವ್ ಮಾಡಿ, ಯಾರ್ದೆಲ್ಲ ಆಫ್ ಮಾನಿಟೈಸೇಷನ್ ಆಗಿದೆ ಅವರು ಆದಷ್ಟು ಲೈವ್ ಮಾಡಿದರೆ ನಿಮ್ದು ಏನಾಗುತ್ತೆ, ಕಮೆಂಟ್ಸಲ್ಲೂ ಕೂಡ ಅವ್ರು ನಿಮಗೆ ಸೂಪರ್ ಚಾಟ್ ಕೊಡ್ಬೋದು. ಆ ಸೂಪರ್ ಚಾಟ್ ಮುಖಾಂತರನೂ ನಿಮಗೆ ದುಡ್ಡೇನಿದೆ ಸಿಗುತ್ತೆ, ನೀವು ಅದರಿಂದ ಕೂಡ ಸಂಪಾದನೆ ಮಾಡ್ಬೋದು. ಆದಷ್ಟು ಲೈವ್ ಮಾಡಿ ಆ್ಯಂಡ್ ಜಾಯಿನ್ ಬಟನ್ಗೆ ವೀಡಿಯೋಸ್ಗಳನ್ನ ಮಾಡಿ. ಆ್ಯಂಡ್ ಅಫಿಲಿಯೇಟ್ದು ಏನಿದೆ ನಾನು ಹೇಳಿದ್ನಲ್ಲ, ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿಲ್ಲ ಅವರು ಕೂಡ ಮಾಡ್ಬೋದು. ಅಫಿಲಿಯೇಟ್ ಪ್ರೋಗ್ರಾಮ್ ಏನಿದೆ ಅದು ಮಾನಿಟೈಸೇಷನ್ ಆದವ್ರಿಗೆ ಸಿಗಬೇಕಂದ್ರೆ ಪ್ರಾಡಕ್ಟ್ ಟ್ಯಾಗ್ ಮಾಡೋದು 10,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಆ್ಯಂಡ್ ಯಾರ್ದೆಲ್ಲ 10,000 ಸಬ್ಸ್ಕ್ರೈಬರ್ಸ್ ಇಲ್ಲ ನಮ್ಮದು ಮಾನಿಟೈಸೇಷನ್ ಆಗಿಲ್ಲ ಅನ್ನೋರು ಸೊ ನನಗೆ ಕಮೆಂಟಲ್ಲಿ ಕೇಳಿ ಯಾವ ಥರ ನಾವು ಅಮೆಝಾನು ಫ್ಲಿಪ್ಕಾರ್ಟದು ಏನಿದೆ
ಹೆಲ್ಪ್ ತಗೊಂಡು ಆ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕಂತ ಕೇಳಿ ನನಗೆ ಕಮೆಂಟಲ್ಲಿ ನಾನು ನಿಮಗೆ ಡೀಟೇಲ್ಸಾಗಿ ಒಂದು ವೀಡಿಯೋನ ಮಾಡ್ತೀನಿ. ನೀವು ಅದು ಪ್ರಾಡಕ್ಟ್ ರಿವ್ಯೂ ಮಾಡಿಬಿಟ್ಟು ಲಿಂಕ್ನ ಹಾಕಿದರೆ ನಿಮ್ಮ ವೀವರ್ ಯಾರಾದರೂ ಕ್ಲಿಕ್ ಮಾಡಿಬಿಟ್ಟು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಇದ್ರ ಬಗ್ಗೆನೂ ನಾನು ಡೀಟೇಲ್ಸಾಗಿ ವೀಡಿಯೋ ಮಾಡ್ತೀನಿ, ನೀವು ನನಗೆ ಕಮೆಂಟಲ್ಲಿ ಹೇಳಬೇಕು ಅದಕ್ಕೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅದಾದಮೇಲೆ ಇನ್ನೊಂದು ಸ್ಪಾನ್ಸರ್ಶಿಪ್ದು, ಓಕೆನಾ, ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿದೆ ಅವ್ರೂ ಕೂಡ ಅಪ್ಲೈ ಮಾಡ್ಬೋದು, ಯಾರ್ದು ಆಗಿಲ್ಲ ಅವರು ಕೂಡ ಹೋಗ್ಬಿಟ್ಟು ಅಪ್ಲೈ ಮಾಡಿ ನಿಮಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ. ಬಟ್ ಯಾರೂ ಅಲ್ಲಿ ನಿಮಗೆ ಆ್ಯಪಲ್ಲಿ ಏನಾದರೂ ದುಡ್ಡು ಕೇಳ್ತಾ ಇದೆ ಅಂದರೆ ದುಡ್ಡು ಪೇ ಯಾರೂ ಮಾಡೋಕ್ಕೆ ಹೋಗಬೇಡಿ. ಆ್ಯಪಲ್ಲೇ ನೀವು ಪೇ ಮಾಡೋಕ್ಕೆ ಹೋಗಬೇಡಿ. ಅಲ್ಲೇ ನಿಮಗೆ ಬಂದುಬಿಟ್ಟು ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ, ನೀವು ಡೈರೆಕ್ಟ್ ವಾಟ್ಸಪ್ಪಲ್ಲೇ ಅವ್ರಿಗೆ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ. ಓಕೆನಾ, ಆ್ಯಪಿಗೆ ಯಾರು ಪೇ ಮಾಡೋಕ್ಕೆ ಹೋಗ್ಬಿಡಿ. ಗೊತ್ತಾಯ್ತಲ್ಲ ಗೈಸ್, ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ ವಿಡಿಯೋದು ಲಿಂಕು, ಹೋಗ್ಬಿಟ್ಟು ಚೆಕ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಓಡ್ತಾ ಇದ್ದರೆ ಇದರ ರಿಲೇಟೆಡ್ ಏನಾದರೂ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.